ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಮೊನ್ನೆ ನೆಲಗಡಲೆ ಹಿಂಡಿ ಅದು ನೆಲಗಡಲೆ ಹಿಂಡಿನ ಫರ್ಟಿಲೈಸರ್ ಮಾಡಿ ಹಾಕಿದ್ನಲ್ಲ, ಆವತ್ತಿಂದ ಅದು ಹಾಕಿದ ಮೇಲೆ ಅದು ಹಾಕಿ 1 ವಾರದ ಮೇಲೆ ಸ್ವಲ್ಪ ಗೊಬ್ಬರ ಇದ್ದಿತ್ತು. ಇದು ಹಸುವಿನ ಗೊಬ್ಬರ ಅವತ್ತು ಉಳಿದಿತ್ತು ಅಂತ ಹೇಳಿದ್ನಲ್ಲ, ಸ್ವಲ್ಪ ಇದ್ದಿತ್ತು. ಅವತ್ತು ಉಳಿದಿತ್ತಂದರೆ ನಾನು ತಂದಿದ್ದೀನಿ, ತೋರಿಸಿದ್ದು ಸಣ್ಣದರ ಇದರಲ್ಲಿ ಒಂದು ಬುಟ್ಟಿ ತಂದಿದ್ದೆ ನಾನು. ಇದರಲ್ಲಿ ಒಂದು ಬಕೆಟ್ ಫುಲ್ಲು ತಂದಿದ್ದೆ. ಹೀಗೆ ಒತ್ತಿ ಇಷ್ಟು ಫುಲ್ಲು ತಗೊಂಡು ಬಂದು ಇಟ್ಕೊಂಡಿದ್ದೆ. ಹಾಗಾಗಿ ನನಗೆ ಅದು ಇದರಲ್ಲಿ ತುಂಬ ಇಷ್ಟು ತನಕ ಉಳಿದಿದ್ದಿತ್ತು. ನಾನು ಅದು ನೆಲಗಡಲೆ ಹಿಂಡಿ ಹಾಕಿ 1 ವಾರದ ಮೇಲೆ ಸ್ವಲ್ಪ ಎಲ್ಲ ಗೊಬ್ಬರ ಹಾಕಿದ್ದೆ. ಆಮೇಲೆ ನೋಡಿ ಫ್ರೆಂಡ್ಸ್, ಎಲ್ಲ ಗಿಡನೂ ಇವಾಗ ಗೊಬ್ಬರ ಹಾಕಿದ ಮೇಲೆ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಚೆನ್ನಾಗಿ ಚಿಗುರಿ ಈಗ ಮೊಗ್ಗಾಗ್ತಾ ಇದೆ. ಕೆಲವೊಂದು ಗಿಡ ಚಿಗುರಿ ಮೊಗ್ಗಾಗಿದೆ, ಕೆಲವೊಂದು ಗಿಡ ಇವಾಗ ಚಿಗುರ್ತಾ ಇದೆ ಅಷ್ಟೇ. ಅಂದರೆ ಒಂದೊಂದು ಗಿಡಕ್ಕೆ ಸ್ವಲ್ಪ ಅದರ ಕೆಲವೊಂದು ನಾನು ಒಂದೇ ದಿನ ಹಾಕ್ಲಿಕ್ಕಾಗಲಿಲ್ಲ. ಯಾವ್ದು ಹಾಕಿದ್ರು ನಾನು ಒಂದು 2-3 ದಿನ ಆಗುತ್ತೆ ಹಾಕುವಾಗ. ಒಂದು 10 ಗಿಡಕ್ಕೆ ನಾನು ಅವತ್ತು ನೆಲಗಡಲೆ ಹಿಂಡಿ ಹಾಕಿ ಹೋದೆ. ಮತ್ತು ಉಳಿದಿದ್ದು ಮಾರನೇ ದಿನ ಬಂದು ಹಾಕಿದೆ. ಹಾಗೆ ಸ್ವಲ್ಪ ಲೇಟಾಗಿ ಹಾಕ್ತಲ್ಲ, ಹಾಗೆ ಎಲ್ಲ ಗಿಡದಲ್ಲೂ ಒಂದೇ ಸಲ ಮೊಗ್ಗಾಗೋದಿಲ್ಲ ನೋಡಿ. ಸ್ವಲ್ಪ ಲೇಟಾಗಿತ್ತು. ಎಲ್ಲ ಗಿಡನೂ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಚಿಗುರು ಬಂದು ಮೊಗ್ಗಾಗಲು ಸ್ಟಾರ್ಟ್ ಆಗಿದೆ. ಇದೆಲ್ಲ ಇವತ್ತಿನ ಮೊಗ್ಗು ತೆಗಿಬೇಕು. ಇವತ್ತು ತೆಗಿಲಿಲ್ಲ ಇನ್ನು ನಾನು. ಇಲ್ಲೆಲ್ಲ ಇದೆ ನೋಡಿ. ಕೆಲವೊಂದು ನಿನ್ನೆ ತೆಗೆದಿದ್ದೆ, ಹೂವು ಅರಳಿದೆ ನೋಡಿ. ಉಳಿದಿದ್ದೆಲ್ಲ ಹೂವು ಅರಳ್ಕೊಂಡಿದೆ. ಇಲ್ಲೆಲ್ಲ ಇದೆ ನೋಡಿ. ಇದರಲ್ಲೆಲ್ಲ ಮೊಗ್ಗಾಗಲು ಸ್ಟಾರ್ಟ್ ಆಗಿದೆ ನೋಡಿ. ಅವತ್ತು ನಾನು ಅದು ಹಾಕಿದ ಮೇಲೆ ಗೊಬ್ಬರ ಹಾಕಿದ್ನಲ್ಲ, ಗೊಬ್ಬರ ಹಾಕಿ ಇವಾಗ ಒಂದು ವಾರ ಜಾಸ್ತಿ ಆಗಿತ್ತು. 1 ವಾರ ಅಲ್ಲ, ಇನ್ನೂ ಜಾಸ್ತಿ ಆಗಿದೆ. 1 ವಾರ ಅಂದರೆ 10 ದಿನ ಆಗಿರ್ಬೋದು ನಾನು ಗೊಬ್ಬರ ಹಾಕಿ. 10 ದಿನ ಆದಮೇಲೆ ಇವತ್ತು ನಾನು ಒಂದು ಹೊಸತು ಹಾಕ್ಬೇಕಂತಲೇ ಮಾಡಿದ್ದೆ. ಅದು ಎಲ್ಲರೂ ಹಾಕ್ಬೋದು, ಎಲ್ಲರ ಮನೆಯಲ್ಲೂ ಇರುತ್ತೆ, ಅದು ಎಲ್ಲರೂ ಹಾಕ್ಬೋದು. ಹಾಕಿದರೆ ನಮಗೆ ಅದನ್ನು ಹಾಕಿದರೆ ಗಿಡ ಚೆನ್ನಾಗಿ ಬರುತ್ತೆ. ಮತ್ತು ಅದು ಗಿಡ ಅಂದರೆ ಗಟ್ಟಿ ಆಗುತ್ತೆ. ಗಿಡದ್ದು ಬೇಗ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ ಅದನ್ನು ಹಾಕಿದರೆ. ಮತ್ತು ಗಿಡ ಬೇಗ ಅಂದರೆ ಗಿಡ ಹಸಿರಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನೋಡಿ, ಇವಾಗಲೇ ಹಸಿರಾಗಿ ಚೆನ್ನಾಗಿದೆ ಗಿಡ. ಇನ್ನೂ ಚೆನ್ನಾಗಿ ಬೇಕಂದ್ರೆ ನಾವು ಅದನ್ನು ವೇಸ್ಟ್ ಮಾಡಬಾರ್ದು. ನಮ್ಮ ಮನೆಯಲ್ಲಿರುವಂಥದ್ದು ತಂದು ನಾವು ವಾರಕ್ಕೊಂದು ಸಲ ಹಾಕಿದರೆ ಸಾಕು, ಅಷ್ಟು ಚೆನ್ನಾಗಿ ಬರುತ್ತೆ ಗಿಡ. ವಾರಕ್ಕೊಂದು ಸಲ, ಮತ್ತೆ ಅತಿಯಾಗಿ ಹಾಕಬಾರ್ದು. ಇದೇ ಅಂತೇಳಿ ದಿನ ಹಾಕಬಾರ್ದು. ನಾನು ನಿಮಗೆ ಹಿಂದಿನ ವಿಡಿಯೋದೆಲ್ಲ ಹಿಂದೆ ಅಲ್ಲ ಹೋದ ವರ್ಷ ನಾನು ನಿಮಗೆ ವಿಡಿಯೋದಲ್ಲಿ ಒಂದ್ಸಲ ಮಾಡಿ ತೋರಿಸಿದ್ದೆ ನಾನು. ಅದೇನಂತೇಳಿ ಇನ್ನು ಅದು ಮನೆಯಲ್ಲಿರೋ ಉದ್ನ ಹಾಕೀಗ ನಾನು ಏನಂತ ತೋರಿಸ್ತೀನಿ. ಮತ್ತು ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಡ್ಚ್ಕೊಂಡಿದ್ದೆ. ಅದ್ರ ಒಳಗಡೆ ಹುಳ ಇರುತ್ತೆ ನೋಡಿ. ಬಿದ್ದೋಗಿದೆ, ಬಿದ್ದೋಯ್ತು ಅದು ಬಿದ್ದೋಗಿದೆ ನೋಡಿ ಫ್ರೆಂಡ್ಸ್. ಹುಳ ನಾನು ಓಪನ್ ಮಾಡುವಾಗಲೇ ಅದು ಹುಳ ಬಿದ್ದೋಗಿದೆ. ಆ ಥರ ಮಡ್ಚ್ಕೊಂಡಿದ್ರಲ್ಲೆಲ್ಲ ಸ್ವಲ್ಪ ಹುಳ ಇರುತ್ತೆ. ಇಷ್ಟರೊಳಗೆ ಎಷ್ಟು ಹುಳ ನೋಡಿಲ್ಲ ನಾನು. ಇದು ಹಾಗೆ ನೋಡಿ, ಬಿಡಿಸ್ರೊಳಗೆ ಹೋಗಿದೆ ನೋಡಿ. ಇದ್ರೊಳಗೆಲ್ಲ ಹುಳ ಇರುತ್ತೆ. ಅದು ನಾನು ಏನಂತ ಇವತ್ತು ನಿಮಗೆ ತೋರಿಸ್ತೀನಿ ನಾನು. ಮತ್ತು ಅದು ನಾವು ಹಾಕ್ಬೇಕಂದ್ರೆ ಮನೆಯಲ್ಲಿದೆ ಅಂತೇಳಿ ಯಾವಾಗಲೂ ಒಂದೇ ಸಮನೆ ಹಾಕಬಾರ್ದು. ಯಾವುದನ್ನೇ ಅಲ್ಲಿ ಅತಿಯಾಗಿ ಹಾಕಬಾರ್ದು. ಎಷ್ಟು ಹಾಕಬೇಕು ಅಷ್ಟನ್ನೇ ಹಾಕಬೇಕು. ನಾನೀಗ ಹಾಕುವಾಗ ಅಂದರೆ ಹಿಂದಿನ ವಾರ ನಾನು ನೆಲಗಡಲೆ ಹಿಂಡಿ ಹಾಕಿದೆ. ಆಮೇಲೆ 1 ವಾರ ಬಿಟ್ಟು ಗೊಬ್ಬರ ಹಾಕಿದ್ದೆ. ಈಗ 1 ವಾರ ಅಂದರೆ 10 ದಿನ ಆಗಿದೆ. 10 ದಿನ ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿ ಒಂದು 10 ದಿನದ ಮೇಲೆ ಮತ್ತೇನಾದರೂ ಅಂದರೆ ಏನಾದರೂ ಗಿಡಗಳಿಗೆ, ಏನಾದರೂ ಮಲ್ಲಿಗೆ ಗಿಡಗಳಿಗೆ ಏನಾದರೂ ಒಂದು ಚೇಂಜ್ ಮಾಡ್ತಾನೆ ಇರಬೇಕು. ಒಂದೇ ಥರನ ಹಾಕ್ತಾ ಇರಬಾರ್ದು. ಏನಾದರೂ ಒಂದು ಒಳ್ಳೆ ಗೊಬ್ಬರ, ಒಳ್ಳೆ ಫರ್ಟಿಲೈಸರ್ ಯಾವುದಾದ್ರು ಮಾಡಿ ಕೊಡ್ತಾ ಇರಬೇಕು. ನಾನು ಇವತ್ತು ನಿಮಗೆ ಯಾವುದು ಅಂತೇಳಿ ತೋರಿಸ್ತೀನಿ. ಇವತ್ತು ಹೇಗೆ ಹಾಕಬೇಕು, ಯಾವ್ದು ಹಾಕೋದು ಅಂತೇಳಿ ತೋರಿಸ್ತೀನಿ. ಇದೇ ನೋಡಿ ಫ್ರೆಂಡ್ಸ್, ನಾನು ಹೋದ ವರ್ಷ ಒಂದು ನಿಮಗೆ ತೋರಿಸಿದ್ದೆ. ಅಕ್ಕಿ ತೊಳೆದ ನೀರು ವೇಸ್ಟ್ ಮಾಡಬಾರ್ದು. ನಮ್ಮ ಗಿಡಕ್ಕೆ ಹಾಕಿದರೆ ತುಂಬಾ ಒಳ್ಳೆಯದು. ಇದನ್ನು ಯಾರು ವೇಸ್ಟ್ ಮಾಡೋದಿಲ್ಲ, ಗಿಡಗಳಿಗೆ ಹಾಕೋದು ಇದನ್ನು. ಈಗ ದನಕರು ಇದು ಮನೆಯಲ್ಲಾದರೆ ದನಕರಿಗೆ ಹಾಕ್ಬೋದು. ಇವಾಗ ನಮ್ಮ ಮನೇಲಿ ದನಕರು ಏನೂ ಇಲ್ಲ, ಯಾವ ಗಿಡಕ್ಕಾದರೂ ಹಾಕ್ಬೋದು. ಆದರೆ ಮಲ್ಲಿಗೆ ಗಿಡಕ್ಕೆ ಹಾಕಿದರೆ ತುಂಬಾ ಒಳ್ಳೆಯದು. ನಂಗೆ ಯಾರೋ ಒಬ್ಬರು ಹೇಳಿದ್ರು, ಗಿಡಕ್ಕೆ ಅದು ಅಕ್ಕಿ ತೊಳೆದ ನೀರೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಗಿಡ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಹೋದ ವರ್ಷವೂ ನಿಮಗೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಅವತ್ತು ನಾನು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅನಿಸುತ್ತೆ.
ಅಂದರೆ ಈ ಸಲ ನಾನು ಸರಿಯಾಗಿ ಕೊಡ್ತಾ ಇದ್ದೀನಿ. ಇದರಲ್ಲಿ ಇವಾಗ 1 ಲೀಟ್ರ್, ಇದರಲ್ಲಿ ಒಂದು 2-3 ಲೀಟ್ರ್ ಇರ್ಬೋದು ಅಷ್ಟೇ. ಇದು ನಿನ್ನೆ ಅಕ್ಕಿ ತೊಳೆದಿದ್ದು ನೀರು. ಒಂದಿನ ಇಟ್ಟು ಹಾಕಿದರೆ ಇದು ಅಕ್ಕಿ ತೊಳೆದಿದ್ದು ನೀರನ್ನು ನಿನ್ನೆ ಅಕ್ಕಿ ತೊಳೆದ್ರೆ ಇವತ್ತು ಅಕ್ಕಿ ತೊಳೆದ್ರೆ ಇವತ್ತಿಡೀ ಒಂದಿನ ಇಡಬೇಕು. ಒಂದಿನ ಇಟ್ಟು ನಾಳೆ ಹಾಕಿದರೆ ಸ್ವಲ್ಪ ಅದು ಹುಳಿಯಾಗಿರುತ್ತೆ. ಹುಳಿಯಾಗಿದ್ರೆ ಚೆನ್ನಾಗಿ ಬರುತ್ತೆ. ಅವತ್ತಿಂದ ಅವತ್ತು ಹಾಕಿದ್ರೂ ಪರವಾಗಿಲ್ಲ. ಒಂದು 2 ದಿನ 3 ದಿನ ಎಲ್ಲ ಇಟ್ಟು ಹಾಕಬಾರ್ದು. ಒಂದೇ ದಿನ ಇಟ್ಟು ಹಾಕಬೇಕು. ಇದು ನಿನ್ನೆ ಅಕ್ಕಿ ತೊಳೆದ ನೀರು, ಹಾಗಾಗಿ ನಾನು ಇವತ್ತು ಹಾಕ್ತಾ ಇದ್ದೀನಿ. ಇದು ಎಷ್ಟೊಂದು ನೀರು ಇಲ್ಲ ನೋಡಿ, ಅಕ್ಕಿ ತೊಳೆದಿದ್ದ ನೀರು ಇಷ್ಟೇ ಇರೋದು. ಇದರಲ್ಲಿ ಒಂದು 3 ಲೀಟ್ರ್ ನೀರಿದ್ದರೆ ಇದನ್ನು 6 ಲೀಟ್ರ್ ಮಾಡಬೇಕಂದ್ರೆ ಈಗ 1 ಲೀಟ್ರ್ ಅಕ್ಕಿ ತೊಳೆದ ನೀರಿಗೆ 1 ಲೀಟ್ರ್ ನಾರ್ಮಲ್ ನೀರು ಹಾಕಬೇಕು. ಚೆನ್ನಾಗಿರೋ ನೀರು ಹಾಕಬೇಕು. ಅಂದರೆ ಇದನ್ನು ಹಾಗೆ ಹುಯ್ಬಾರ್ದು. ಇದಕ್ಕೆ ಸ್ವಲ್ಪ ನೀರು 1 ಲೀಟ್ರ್ ಅಕ್ಕಿ ತೊಳೆದ ನೀರಿಗೆ ಇನ್ನೊಂದು ಲೀಟ್ರ್ ನಾವು ನಾರ್ಮಲ್ ವಾಟ್ರ್ ಹಾಕಿ ಮಿಕ್ಸ್ ಮಾಡಿ, ಇವಾಗ ಇದರಲ್ಲಿ 5 ಲೀಟ್ರ್ ಅಕ್ಕಿ ತೊಳೆದ ನೀರಿದ್ದರೆ ಇನ್ನೊಂದು 5 ಲೀಟ್ರ್ ನಾರ್ಮಲ್ ನೀರು ಹಾಕಿದರೆ ಆಯಿತು. ಆ ಥರ ಮಿಕ್ಸ್ ಮಾಡಿ ಹಾಕಬೇಕು. ಇದು ಹಾಕುವಾಗ ಮಾತ್ರ ಅಂದರೆ ನಾವೀಗ ಜಾಸ್ತಿ ಈಗ ಹಾಕಿದರೆ ಈಗ ವಾರಕ್ಕೆ 1 ಸಲ ಹಾಕಿದರೆ ಸಾಕು. ಮತ್ತು ಉಳಿದಿದ್ದೆಲ್ಲ ಬೇರೆ ಗಿಡಕ್ಕೆಲ್ಲ ಹಾಕ್ಬೋದು. ವಾರಕ್ಕೆ ಒಂದೇ ಸಲ ಹಾಕಬೇಕು. ಅತಿಯಾಗಿ ಹಾಕಿದರೆ ಏನಾಗುತ್ತೆ, ಗಿಡದಲ್ಲಿ ಅಂದರೆ ಗಿಡದ ಬುಡದಲ್ಲಿ ಒಂಥರ ಸ್ಮೆಲ್ ಬರಲಿಕ್ಕೆ ಶುರುವಾಗುತ್ತೆ. ಸ್ಮೆಲ್ ಬಂದರೆ ಇಲಿಗಳ ಕಾಟ ಶುರುವಾಗುತ್ತೆ ಮತ್ತು ಕ್ರಿಮಿ ಕೀಟಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಮಾತ್ರ ನಾವು ನೀರು ಮಿಕ್ಸ್ ಮಾಡಿ ವಾರಕ್ಕೆ ಒಂದೇ ಸಲ ಹಾಕಿದರೆ ತುಂಬಾ ಒಳ್ಳೆಯದು. ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಿಂದಿನ ವರ್ಷನ ಹಾಕಿ ತುಂಬ ಚೆನ್ನಾಗಿ ಬಂದಿದ್ದು ಗಿಡ. ಅದಕ್ಕೋಸ್ಕರ ನಾನು ಈ ವರ್ಷ ಈಗ ಗೊಬ್ಬರ ಹಾಕಿದ್ದು 10 ದಿನ ಆದಮೇಲೆ ಇದನ್ನು ಹಾಕ್ತೆ. ಅಂದರೆ ವಾರಕ್ಕೊಂದು 15 ದಿನಕ್ಕೊಂದು ಸಲ, ತಿಂಗಳಿಗೆ ಒಂದು ಸಲ ಏನಾದರೂ ಚೇಂಜ್ ಮಾಡ್ತಾ ಇದ್ದರೆ ತುಂಬಾ ಒಳ್ಳೆಯದು. ಇದು ನಾನು ಮಾಡಿ ನೋಡಿದ್ದೆ, ಅದಕ್ಕೋಸ್ಕರ ನಾನು ಈ ವರ್ಷ ಹಾಕ್ತಿದ್ದಿದ್ದು. ಇದರಿಂದ ತುಂಬ ಪ್ರಯೋಜನ ಇದೆ, ಗಿಡಕ್ಕೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನೀಗ ಅಂಜೋದು ಇದರಲ್ಲಿ ಒಂದು 3-4 ಡಬ್ಬ ಇರ್ಬೋದು. ನಾನು ಇದರಲ್ಲಿ ಒಂದು 4 ಡಬ್ಬ ನೀರು ಹಾಕ್ತೀನಿ. ಇದಕ್ಕೆ ನೋಡಿ ಇನ್ನೊಂದು ಇದು 3 ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ 4 ಡಬ್ಬ ಅಂದರೆ 4 ಲೀಟ್ರ್ ನೀರು. ಇದು 4 ಲೀಟ್ರ್ ಜಾಸ್ತಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದರಲ್ಲಿ 4 ಡಬ್ಬ ಅಕ್ಕಿ ತೊಳೆದ ನೀರಿದ್ದರೆ ಇದಕ್ಕೆ 4 ಲೀಟ್ರ್ ನೀರು ನಾರ್ಮಲ್ ಅಂದರೆ ಚೆನ್ನಾಗಿರೋ ನೀರನ್ನೇ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕಿದ್ದು ಮತ್ತು ನಾವು ಗಂಜಿ ತೆಗಿತೀವಲ್ಲ ಅದೆಲ್ಲ ಹಾಕಬಾರ್ದು. ಖಾಲಿ ಅಕ್ಕಿ ತೊಳೆದ ನೀರು ಮಾತ್ರ ಹಾಕಬೇಕು, ಬೇರೆ ಏನು ಹಾಕಬಾರ್ದು. ಮತ್ತು ನಾವು ಅಕ್ಕಿ ತೊಳೆದ ನೀರು ಇವಾಗ ಮೇಲೆ ನಾವು ಒಂದು ಸಲ ಫಸ್ಟ್ ತೊಳಿತೀವಲ್ಲ ಆ ಅಕ್ಕಿ ತೊಳೆದ ನೀರನ್ನು ಹಾಕಬೇಕಂತೇಳಿಲ್ಲ. ಆ ಫಸ್ಟ್ ತೊಳೆದಿದ್ದ ನೀರನ್ನು ಬಿಸಾಕ್ಬೋದು. 2ನೇ 3ನೇ ತೊಳಿತೀವಲ್ಲ ಆ ನೀರನ್ನು ನಾವು ಅದನ್ನು ಒಟ್ಟು ಮಾಡಿ ಇಟ್ಕೊಂಡು ಹಾಕಿದರೆ ಆಯಿತು. ನಾನಿವಾಗ 4 ಲೀಟ್ರ್ ನೀರಿಗೆ 4 ಲೀಟ್ರ್ ಅಕ್ಕಿ ತೊಳೆದ ನೀರಿಗೆ 4 ಲೀಟ್ರ್ ಚೆನ್ನಾಗಿದ್ದ ನೀರು ಹಾಕಿದ್ದೆ ನೋಡಿ ಫ್ರೆಂಡ್ಸ್. ಹಾಕಿ ನೋಡಿ ಈ ಥರ ಇದು ಎಲ್ಲ ಜನ ಇದನ್ನು ಹಾಕ್ತಾರೆ, ಪ್ರತಿಯೊಬ್ಬರು ಹಾಕ್ತಾರೆ. ಮತ್ತು ಬೇಳೆ ಯಾವುದನ್ನು ವೇಸ್ಟ್ ಮಾಡೋದಿಲ್ಲ. ಬೇಳೆ ತೊಳೆದ ನೀರು ಹಾಕ್ಬೋದು, ಅಕ್ಕಿ ತೊಳೆದ ನೀರು ಹಾಕ್ಬೋದು. ಯಾವುದು ಅಂದರೆ ಉಪ್ಪು ಹಾಕಿರೋದೇನು ಹಾಕಬಾರ್ದು. ಉಪ್ಪು ಹಾಕಿದ್ದೆಲ್ಲ ಹಾಕಿದರೆ ಗಿಡ ಸಾಯುತ್ತೆ ನೋಡಿ ಫ್ರೆಂಡ್ಸ್. ನಾನು ಆ ಗಿಡನ ಅವತ್ತು ಗ್ರೋ ಬ್ಯಾಗಿಂದ ತೆಗೆದು ಇದಕ್ಕೆ ಹಾಕಿದ್ದೆ ನೋಡಿ. ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಅದು ಸ್ವಲ್ಪ ಗ್ರೋ ಬ್ಯಾಗ್ ಚಿಕ್ಕದಿದ್ದಿತ್ತಲ್ಲ, ಅದರಲ್ಲಿ ಮಣ್ಣು ಸ್ವಲ್ಪ ಗಟ್ಟಿಯಾಗಿದ್ದಿತ್ತು. ಅಂದರೆ ಇದರಲ್ಲಿ ಬರೀ ಎಲೆನೇ ತುಂಬ್ಕೊಂಡಿದ್ದಿತ್ತು ಅವತ್ತು. ಇದನ್ನ ಮಧ್ಯದ ಎಲೆಲೆಲ್ಲ ತೆಗೆದೆ ನೋಡಿ. ಆಮೇಲೆ ನಾನು ಎಲ್ಲ ಇದು ಮಧ್ಯ ಎಲೆಯೆಲ್ಲ ತೆಗೆದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಅದು ನೆಲಗಡಲೆ ಹಿಂಡಿ ಪುಡಿ ಗೊಬ್ಬರ ಎಲ್ಲ ಹಾಕಿದ್ನಲ್ಲ, ಆಮೇಲೆ ಚೆನ್ನಾಗಿ ಚಿಗುರು ಬಂದಿದೆ. ಇವಾಗ ಇದನ್ನು ಹಾಕ್ತಾ ಇದ್ದೀನಿ ನೋಡಿ. 1 ಲೀಟ್ರ್ ಅಥವಾ 1 ಗ್ಲಾಸ್ ಹಾಕಿದರೆ ಸಾಕಾಗುತ್ತೆ ನೋಡಿ. ಇಷ್ಟು ಸೈಡಲ್ಲಿ ಹಾಕಿದರೆ ಆಯಿತು. ಇವಾಗ ನನ್ನ ಹತ್ರ ಇರೋದು ಇವತ್ತು ಇಷ್ಟೇ ನೀರಿರೋದು. ಅದು ಅಂದರೆ ಇದು ಎಲ್ಲ ಗಿಡಕ್ಕೂ ಬರೋದಿಲ್ಲ, ಒಂದು 4-5 ಗಿಡಕ್ಕೆ ಬರ್ಬೋದಷ್ಟೇ. ಮತ್ತು ನಾಳೆನೂ ಇದೆ. ಇವತ್ತು ಅಕ್ಕಿ ತೊಳೆದ ನೀರಿಟ್ಟು ನಾಳೆಗೆ ಹಾಕಿದರೆ ಆಯಿತು. ಹಾಗೆ ದಿನ ಅಕ್ಕಿ ತೊಳೆದ ನೀರು ಇರುತ್ತಲ್ಲ, ಒಂದು ಸಲ ಬಂದು ಹಾಕಿದರೆ ಆಯಿತು. ಹೇಗಿದ್ದರೂ ನಾವು ಮೇಲ್ಗಡೆ ಮೊಗ್ಗು ತೆಗಿಲಿಕ್ಕೆ ಬರಲೇಬೇಕಲ್ವಾ. ಅದಕ್ಕೋಸ್ಕರ ನಾನು ಇವತ್ತು ಇಷ್ಟು ಹಾಕ್ತೀನಿ. ಸ್ವಲ್ಪ ಹಾಕುವಾಗ ಸ್ವಲ್ಪ ಮಣ್ಣು ಸಡಿಲ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾವುದೇ ವಸ್ತು ಹಾಕುವಾಗ ನಾವು ಮಣ್ಣನ್ನು ಸ್ವಲ್ಪ ಸಡಿಲ್ ಮಾಡ್ಕೊಳ್ಬೇಕು.
ನಾನೀಗ ನಿಮ್ಗೆ ವಿಡಿಯೋ ಮಾಡೋಕ್ಕೋಸ್ಕರ ಮಣ್ಣು ಸಡ್ಲು ಮಾಡಿಲ್ಲ, ಆಮೇಲೆ ಮಾಡಿದರೂ ಆಗುತ್ತೆ ಹಾಕಿದ ಮೇಲೆ. ಅಂದರೆ ಮೇಲ್ಗಡೆ ನಾವು ಮಣ್ಣೆಲ್ಲ ಮುಚ್ಚಬೇಕು, ಯಾಕಂದರೆ ಅದು ಇಲಿ ಕಾಟ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ಮೆಲ್ ಇದೇನು ಅಷ್ಟೊಂದು ಸ್ಮೆಲ್ ಬರುವುದಿಲ್ಲ. ನಾವು ದಿನ ಹಾಕಿದರೆ ಸ್ಮೆಲ್ ಬರುತ್ತೆ, ಗಿಡಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಇದು ವಾರಕ್ಕೆ ಒಂದು ಸಲ ಹಾಕಿದರೆ ಏನೂ ತೊಂದರೆ ಆಗೋದಿಲ್ಲ, ವಾರಕ್ಕೊಂದು ಸಲ ಹಾಕ್ಬೋದು. ಇನ್ನೊಂದು ನನಗೆ 10-12 ಗ್ರೋ ಬ್ಯಾಗಲ್ಲೇ ಇದೆ ಮಲ್ಲಿಗೆ ಗಿಡ. ಅದನ್ನು ನಾನು ಹಾಗೆ ಒಂದು 4 ಪಾಟ್ ತಂದು ಚೇಂಜ್ ಮಾಡ್ತೀನಿ. ಆವತ್ತು ನಾನು ನಿಮಗೆ 3 ಪಾಟ್ ಅಂತ ಹೇಳಿದ್ದೆ. 3 ಪಾಟ್ ತಂದಿದ್ದಲ್ಲ, ನಾನು 4 ಪಾಟ್ ತಂದಿದ್ದೆ. ನಾನು ಮರೆತು ಹೋಗಿ 3 ಪಾಟಿಗೆ 400 ರೂಪಾಯಿ ಅಂತ ಹೇಳಿದ್ದೆ. 4 ಪಾಟಿಗೆ 400, ಅಂದರೆ ಯಾಕಂದ್ರೆ 4 ಪಾಟಿನ ಒಂದೊಂದು ಪಾಟಿಗೆ 100 ರೂಪಾಯಿ. ನೋಡಿ ಫ್ರೆಂಡ್ಸ್, ನಾನು 3 ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಇಲ್ಲಿದೆ ನೋಡಿ, ಇದೊಂದು ಹೊಸ್ತು ನೋಡಿ. ನಾವತ್ತು 3 ಅಂತ ಹೇಳಿದ್ದೆ, ಅದು ತುಂಬ ಲೇಟಾಗಿತ್ತು. ಅವತ್ತು ಜಾತ್ರೆ ಆಗಿ ಒಂದು 4-5 ತಿಂಗಳಾಗ್ತಾ ಬಂತು. ನಂಗೆ ಅದು ವಿಡಿಯೋ ಮಾಡಲಿಕ್ಕಾಗಿಲ್ಲ. ಇಲ್ಲಿಗ ಅಲ್ಲೂ ಒಂದು ಇದೆಯಲ್ಲ, ಇಲ್ಲೊಂದು, ಅಲ್ಲಿ 2 ಇದೆ ನೋಡಿ. ಇಲ್ಲೇ 3 ಇದೆ ಈ ಲೈನಲ್ಲಿ, ಆ ಕಡೆ ಒಂದು ಇಟ್ಟಿದ್ದೆ ಅಲ್ಲ. ಹಾಗಾಗಿ ಅದು ನಂಗೆ ಮರ್ತು ಹೋಗಿತ್ತು. ಅವತ್ತು ನಾನು ತಂದಿದ್ದು 4 ಪಾಟ್, 3 ಅಂತ ಹೇಳಿದೆ, ಗೊತ್ತಾಗಲಿಲ್ಲ. ಅವತ್ತೇ ಮರ್ತು ಹೋಗಿದ್ದೆ, ತಂದಿಟ್ಟೆ. ಅದು ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ ನಂಗೆ ಸರಿಯಾಗಿ ನೆನಪಾಗಿಲ್ಲ. ಹಾಗಾಗಿ ನಾನು 3 ಪಾಟ್ ಅಂತ ಹೇಳಿದ್ದೆ. ಆವತ್ತು ವಿಡಿಯೋ ಮಾಡಿ ಆದಮೇಲೆ ನಾನು ನೋಡಿದ್ದೆ, 4 ಪಾಟ್ ತಂದಿದ್ದೆ, ನಾನು 3 ಪಾಟ್ ಅಂತ ಹೇಳಿದೆ ಅಂತೇಳಿ. ನೋಡಿ, ಇದು ಹಾಗೆ, ಇದು ಹೊಸ ಪಾಟ್ ಇದೆ. ಅದೇ ಟೋಟಲ್ 4 ಪಾಟ್ ತಂದಿದ್ದೆ ನಾನು. 4 ಪಾಟಿಗೆ 400 ರೂಪಾಯಿ. 4 ಪಾಟಿಗೆ 400 ರೂಪಾಯಿ ಆರಾಮಾಗಿ ಕೊಡ್ಬೋದು. ಆವಾಗ ಮುಂಚೆ ನಾನು ಕೆಲವೊಂದು ಗಿಡ ಇದರಲ್ಲಿ, ಈ ಪಾಟಲ್ಲಿ, ಅಯ್ಯೋ ತುಂಬ ಈ ಪಾಟಲ್ಲ ಏನು ಮಾಡಿದೆ ಅಂದರೆ 2 ಗಿಡ ಹಾಕಿ, ತುಂಬ ಗಿಡ ಇದ್ದಿತ್ತು ಅವತ್ತು ನನ್ನ ಹತ್ರ ಮಲ್ಲಿಗೆ ಗಿಡ. ನಾನು ಚಿಕ್ಕ ಗಿಡ ಮಾಡಿದ್ನಲ್ಲ, ಒಂದೊಂದು ಪಾಟಿಗೆ 2 ಗಿಡ ಹಾಕಿ ನಟ್ಟಿದೆ. ಹಾಗಾಗಿ 2 ಗಿಡ ಹಾಕಬಾರ್ದು, ಒಂದೊಂದೇ ಗಿಡ ಹಾಕಿ ನಡಬೇಕು. ಈ ಪಾಟಿಗೂ ಹಾಗೆ 2 ಹಾಕಿದ್ದೆ, 2 ಗಿಡ ಹಾಕಿದ್ದೆ ನೋಡಿ. 2 ಗಿಡ 1-2 ವರ್ಷ ಚೆನ್ನಾಗಿ ಬರುತ್ತೆ ಮೊಗ್ಗು. ಆಮೇಲೆ ಒಂಥರ ಗಿಡ ಅಷ್ಟು ಗಿಡಕ್ಕೇನು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದು ಅದಕ್ಕೋಸ್ಕರ ಒಂದೊಂದೇ ಗಿಡ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಪಾಟಿಗೆ ಒಂದೇ ಗಿಡ. ಅದು ನಾವು ತಂದಿದ್ದು 14 ಇಂಚ್ ಪಾಟು. 14 ಇಂಚು ಒಂದು 3 ವರ್ಷ ಹಾಕ್ಬೋದು ಅಷ್ಟೇ, 14 ಇಂಚ್ ಪಾಟ್. ಆಮೇಲೆ ಇನ್ನೂ ದೊಡ್ಡ ಪಾಟ್ ಆಗಿದ್ರೆ ತುಂಬ ನಾವು ಇಳುವರಿ ಪಡಿಬೋದು. ಇಷ್ಟು ಹಾಕಿದ್ರೆ, ಇಷ್ಟು ಮಾಡಿದರೆ ಆಯಿತು. ಇನ್ನೊಂದು 4, ಇವಾಗ 1 2 3 4 5 6 7 ಇಷ್ಟೇ. ಇದನ್ನು ಅಕ್ಕಿ ತೊಳೆದ ನೀರನ್ನು 8 ಗಿಡಕ್ಕೆ ಹಾಕಿದೆ. 8 ಒಂದು 10 ಗಿಡಕ್ಕೆ, ಇನ್ನೊಂದು 2 ಗಿಡಕ್ಕೆ ಹಾಕ್ಬೋದು. 10 ಗಿಡಕ್ಕೆ ಹಾಕಿದರೆ ಸಾಕು. ದಿನ ಒಂದು 10 ಗಿಡಕ್ಕೆ ಹಾಕಿದರೆ ಆಯ್ತಲ್ಲ, ದಿನ ಹಾಕ್ಬೋದು. ಇವತ್ತು ಅಕ್ಕಿ ತೊಳೆದಿರ್ತೀನಿ, ನೀರು ನಾಳೆ. ಈ ಥರ ಮಾಡಿದರೆ ಗಿಡನೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಅಕ್ಕಿ ತೊಳೆದ ನೀರು ವೇಸ್ಟ್ ಇಲ್ಲ. ಗಿಡ ಬೇಗ ಅಂದರೆ ಬುಡ ಎಲ್ಲ ಗಟ್ಟಿಯಾಗಿ ಬೇಗ ಗಿಡ ಬೆಳಿಲಿಕ್ಕೆ ಶುರು ಮಾಡುತ್ತೆ. ಯಾಕಂದರೆ ನನಗೆ ಇದು ನಮ್ಮ ಊರು ಅಂದರೆ ನಮ್ಮ ಊರು ಪಕ್ಕದೂರ ಅಂದರೆ ನಮ್ದು ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ದೂರ ಇರ್ಬೋದು ಅಷ್ಟೇ. ನನಗೆ ಅವ್ರ ಮನೆಯಲ್ಲೂ ಮಲ್ಲಿಗೆ ಗಿಡ ಇತ್ತು. ಅವ್ರು ಹೇಳಿದ್ದು ನನಗೆ, ಅಕ್ಕಿ ತೊಳೆದ ನೀರೆಲ್ಲ ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ ನೋಡು ಅಂತೇಳಿ ಹೇಳಿದರು. ಅದಕ್ಕೋಸ್ಕರ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಅಂದರೆ ಹಿಂದಿನ ವರ್ಷ ನೋಡಿದ್ನಲ್ಲಿ, ತೋರಿಸಿದ್ದು ನಿಮಗೆಲ್ಲ ವೀಡಿಯೋ ಮಾಡಿ ಹಾಕಿದ್ನಲ್ಲ, ಆವಾಗ ನನ್ನ ಗಿಡ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ಈ ವರ್ಷ ನನಗೆ ಮತ್ತೆ ನೆನಪಾಯಿತು, ಅಕ್ಕಿ ತೊಳೆದ ನೀರು ಯಾಕೆ ವೇಸ್ಟ್ ಮಾಡಬೇಕು, ಗಿಡಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಒಂದು 10 ಗಿಡಕ್ಕೆ ಹಾಕಿದ್ದೆ. ಆ ಒಂದು ಲೈನಲ್ಲಿ ಹಾಕಿದ್ದೆ, ಒಂದು ಲೈನಲ್ಲಿ, ಈ ಲೈನಲ್ಲಿ 1-2 ಗಿಡಕ್ಕೆ ಹಾಕಿದ್ದೆ. ಆಯಿತು, 10 ಗಿಡಕ್ಕೆ ಬಂತು. ನಾಳೆ ಒಂದು 10 ಗಿಡ, ನಾಡ್ದು ಒಂದು 10 ಗಿಡ ಹಾಕಿದ್ದೆ. ಹಾಗೆ ಮಾಡಿದರೆ ಆಯಿತು, ಗಿಡ ಚೆನ್ನಾಗಿ ಬರುತ್ತೆ. ಅಂದರೆ ಗಿಡಕ್ಕಂತೂ ತುಂಬಾ ಒಳ್ಳೆಯದು. ಗಿಡಕ್ಕೆ ಏನೂ ಸಮಸ್ಯೆ ಆಗೋದಿಲ್ಲ, ಏನೂ ಸಮಸ್ಯೆ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ನೋಡಿ ಬಿಸಿಲು ತುಂಬ ಬರ್ತಾಯಿದೆ. ಇವಾಗ 9 ಗಂಟೆ ಆಗ್ತಾ ಬಂತು. ಈ ಕಡೆ ನೋಡಿ, ಈ ಕಡೆ ಬಿಸಿಲು ಅಂದರೆ ಸ್ವಲ್ಪ ತೆಂಗಿನ ಮರ ಎಲ್ಲ ಸ್ವಲ್ಪ ಅಡ್ಡ ಆಗ್ತಿತ್ತು ನಮಗೆ. ಈ ಕಡೆ ನೋಡಿ ಫ್ರೆಂಡ್ಸ್, ಈ ಕಡೆ ನೋಡಿ, ಒಂದು ಕಡೆ ನನಗೆ ಬಿಸಿಲು ಬರ್ತಾಯಿದೆ, ಒಂದು ಕಡೆ ಸ್ವಲ್ಪ ಬಿಸಿಲು ಲೇಟಾಗಿ ಬರುತ್ತೆ. ಅಂದರೆ ಒಂದು 10 ಗಂಟೆ ಮೇಲೆ, 10-11 ಗಂಟೆ ಮೇಲೆ ಬಿಸಿಲು ಬರ್ಬೋದು ಇಲ್ಲಿ. ಈ ಕಡೆ ಅಂದರೆ ನಾನು 10 ಗಂಟೆ ಒಳಗೆ ಇಲ್ಲಿ ಕೆಲಸ ಮುಗಿಸಿ ಹೋಗ್ತೀನಿ, ಬಿಸಿಲಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ. ಮತ್ತು ನೋಡಿ ಫ್ರೆಂಡ್ಸ್, ಗಿಡ ಇವತ್ತು ನೋಡಿ ನಾನು ನೆಲಗಡಲೆ ಹಿಂಡಿ ಹಾಕಿದ್ರೆ ಗಿಡ ಎಲೆ ಎಲ್ಲ ಅಂದರೆ
ಮೊಗ್ಗೆಲ್ಲ ದೊಡ್ಡದಾಗುತ್ತೆ ಅಂತ ಹೇಳಿದ್ನಲ್ಲ. ಫಸ್ಟ್ ಸಲ ನಾನು ಗೊಬ್ಬರ ಹಾಕಿ ನೆಲಗಡಲೆ ಹಿಂಡಿ ಹಾಕಿದ್ದು ಅಲ್ಲ, ಫಸ್ಟ್ ನಾನು ಇದು ಸುಫಲ ಹಾಕಿ ನೆಲಗಡಲೆ ಹಿಂಡಿ ಅಲ್ಲ ಗೊಬ್ಬರ ಹಾಕಿದ್ದಲ್ಲ. ಗೊಬ್ಬರ ಹಾಕಿದ ಮೇಲೆ ಆವತ್ತು ನನಗೆ ಮೊಗ್ಗು ಚಿಕ್ಕದು ಬಂದಿತ್ತು. ನಾನು ಹೂ ಕಟ್ಟಿ ಅಂಗಡಿ ಕೊಡುವಾಗ ಅವ್ರೇನು ಇದು ಮೊಗ್ಗೆಲ್ಲ ಚಿಕ್ಕದಿತ್ತಲ್ಲ ಅಂತ ಹೇಳ್ತಿದ್ರು. ಇವಾಗ ನೋಡಿ ಫ್ರೆಂಡ್ಸ್, ದೊಡ್ಡದಾಗಿ ಬಂದಿದೆ ನೋಡಿ. ಮೊಗ್ಗು ಆಗಿದ್ರೆ ತೆಗಿಲಿಕ್ಕೂ ತುಂಬ ಖುಷಿ ಆಗುತ್ತೆ ನೋಡಿ. ದೊಡ್ಡದಾಗಿದೆ ನೋಡಿ, ಇಷ್ಟು ದೊಡ್ಡದಿದೆ ನೋಡಿ. ನಾನಿನ್ನು ಮೊಗ್ಗು ತೆಗ್ದಿಲ್ಲ, ದಿನ ಮೊಗ್ಗು ತೆಗಿತೀನಿ. ನೀವು ತೆಗೆದ್ರೆ ಅಂಗಡಿ ಕೊಡೋಷ್ಟಿಲ್ಲ ಇವಾಗ. ಅಂದರೆ ಕೆಲವೊಂದೊಂದ್ರೆ ಆಗ್ತೈತಿ, ಎಲ್ಲದರಲ್ಲೂ ಆಗ್ತಾಯಿಲ್ಲ. ಇನ್ನೊಂದು 4-5 ದಿನ ಬಿಟ್ಟು ತೆಗಿಬೋದು. ನೋಡಿ, ಇದರಲ್ಲೆಲ್ಲ ತೆಳ್ಳಗೆ ಮೊಗ್ಗು ಆಗ್ತಾ ಇದೆ ಅಷ್ಟೇನು. ಎಷ್ಟು ದೊಡ್ಡದಿದೆ ನೋಡಿ. ಈ ಗಿಡ ಎಷ್ಟು ತೆಳ್ಳಗಿದೆ ನೋಡಿ ಫ್ರೆಂಡ್ಸ್. ಈ ತೆಳ್ಳಗಿರೋ ಗಿಡದಲ್ಲಿ ಈಗ ಮೊಗ್ಗು ಕಾಣೋದಿಲ್ಲ. ಬಿಸಿಲು ಬಂದ್ರ ಮೇಲೆ ಮೊಗ್ಗು ಕಾಣೋದೇ ಇಲ್ಲ. ಬೆಳಿಗ್ಗೆ ಬೇಗ ತೆಗೆದ್ರೆ ಮಾತ್ರ ಮೊಗ್ಗು ಕಾಣುತ್ತೆ. ಬಿಸಿಲು ಬಂದ್ರ ಮೇಲೆ ಯಾವ ಮೊಗ್ಗು ಕಾಣೋದಿಲ್ಲ ನೋಡಿ. ನಾವೇನು ಮಾಡ್ತೀವಿ ಅಂದರೆ ಬೇಗ ತೆಗೆದ್ರೆ ನಮ್ಮ ಮೊಗ್ಗು ಸಿಗುತ್ತೆ. ಇನ್ನು ಸ್ವಲ್ಪ ಲೇಟಾಗಿ ಬಂತಾ ಆವತ್ತು ನಮಗೆ ಸ್ವಲ್ಪ ಮೊಗ್ಗು ಸಿಗುತ್ತೆ ಅಷ್ಟೇ. ಯಾಕಂದರೆ ಅದು ನಮ್ಗೆ ಕಾಣೋದಿಲ್ಲ ಸರಿಯಾಗಿ. ಎಲ್ಲ ಮೊಗ್ಗು ದೊಡ್ಡದಿದೆ ನೋಡಿ ಫ್ರೆಂಡ್ಸ್. ನೋಡಿ, ನನಗೀಗ ಇದರಲ್ಲಿ ಕ್ಲಿಯರಾಗಿ ತೆಗ್ದಿಲ್ಲ. ಯಾಕಂದರೆ ನನ್ನ ಕಣ್ಣಿಗೆ ತೋರಿದ ಮಾತ್ರ ತೆಗಿತಾ ಇದ್ದೀನಿ. ಬಿಸಿಲು ಬಂದಾಗಿದೆ ನೋಡಿ, ತುಂಬ ಬಿಸಿಲಿದೆ. ಇದರಲ್ಲೆಲ್ಲ ತೆಳ್ಳಗಿದೆ ನೋಡಿ. ಮೊಗ್ಗು ಮಾತ್ರ ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ದೊಡ್ಡ ಮೊಗ್ಗು ಬಂದಿದೆ. ಮೊನ್ನೆ ಹಿಂದಿನ ವಾರದಲ್ಲಿ ನಾನು ನಿಮಗೆ ಮೊಗ್ಗು ತೆಗೆದು ಕಟ್ಟಿ ವಿಡಿಯೋ ಮಾಡಿ ತೋರಿಸ್ನಲ್ಲ, ಆವತ್ತು ಆ ಮೊಗ್ಗು ತುಂಬ ಚಿಕ್ಕದಿದ್ದಿತ್ತು. ಇವತ್ತು ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಅಂದರೆ ನಾವು ಅಂಗಡಿ ಕೊಡುವಾಗ ಸ್ವಲ್ಪ ಮೊಗ್ಗು ದೊಡ್ಡದಿದ್ದರೆ ಅವ್ರಿಗೆ ಖುಷಿ ಆಗುತ್ತೆ. ಚಿಕ್ಕದಿದ್ದರೆ ಇದೇನು ಇಷ್ಟು ಚಿಕ್ಕದು ಅಂತೇಳಿ ಹೇಳ್ತಾರೆ. ಅದಕ್ಕೋಸ್ಕರ ಮೊಗ್ಗು ದೊಡ್ಡದಾಗಿದ್ರೇ ಒಳ್ಳೆಯದು. ಏನಂದರೆ ಮತ್ತೇನು ಸಮಸ್ಯೆ ಇಲ್ಲ. ಅವ್ರು ತಗೊಂಡಿದ್ರು, ನಾನು ಚಿಕ್ಕ ಮೊಗ್ಗು ಕಟ್ಟಿ ಕೊಟ್ಟಿದ್ರು, ನನಗೆ ಒಳ್ಳೆ ರೇಟು ಕೊಟ್ಟು ತಗೊಂಡಿದ್ರು. ಅದರಿಂದ ಸಮಸ್ಯೆ ಏನಿಲ್ಲ. ನಾವು ಯಾವಾಗಲೂ ಅವ್ರಿಗೆ ಕರೆಕ್ಟ್ ರೇಟ್ ಕೊಡ್ತಾರೆ ಅಂತೇಳಿ ನಾವು ಚಿಕ್ಕ ಮೊಗ್ಗು ಮಾಡಿ ಕೊಡ್ಬೋದು. ನಾವು ಅದಕ್ಕೆ ಗಿಡಕ್ಕೆ ಏನಾದರೂ ಹಾಕಿ ಗಿಡ ಹಾಕಿದ್ರೆ ಮೊಗ್ಗು ದೊಡ್ಡದಾಗುವಂಗೆ ಮಾಡಬೇಕು. ನೋಡಿ, ಇಷ್ಟು ದೂರದಿಂದ ಕಾಣ್ತಾ ಇತ್ತು ನೋಡಿ ಮೊಗ್ಗು. ಆವಾಗ ಬಿಟ್ಟು ಹೋಗಿದ್ದೆ, ಇದರಲ್ಲಿ ಕಾಣುವುದಿಲ್ಲ ಅಂತ ಹೇಳಿದೆ. ಇಲ್ಲೇ ಇದೆ, ಎದುರುಗಡೆ ಇದೆ ನೋಡಿ. ಹಾಗೆ ಬಿಸಿಲು ಬಂದ ಮೇಲೆ ಮೊಗ್ಗು ಕಾಣುವುದೇ ಇಲ್ಲ. ಇದೆಲ್ಲ ಅಷ್ಟೊಂದು ಕೆಲವೊಂದು ಗಿಡ ನನಗೆ ಅಷ್ಟೊಂದು ಇದು ಆಗಿಲ್ಲ. ಅದು ನಾವು ಅವತ್ತು ನೆಲಗಡಲೆ ಹಿಂಡಿ ಹಾಕಿ ಸ್ವಲ್ಪ ಅಂದರೆ ನಾನು 1 kg ತಂದು ಸ್ವಲ್ಪ ನೀರು ಮಾಡಿ ಹಾಕಿದ್ನಲ್ಲ, ಮತ್ತು 4-5 ದಿನ ಆಗಿತ್ತಲ್ಲ ಸರ್, ತುಂಬ ತೆಳ್ಳಗೆ ಮಾಡಿ ಕೊಟ್ಟಿದ್ನಲ್ಲ, ಸ್ವಲ್ಪ ಅಷ್ಟು ಅದರಲ್ಲಿ ಎಷ್ಟು ಕೆಲಸ ಮಾಡಿಲ್ಲ ಅನಿಸುತ್ತೆ. ಇದು ಗ್ರೋ ಬ್ಯಾಗ್ ಚೇಂಜ್ ಮಾಡಿದ್ದೆ. ಆ ಗ್ರೋ ಬ್ಯಾಗ್ ಚೇಂಜ್ ಮಾಡಿದ್ದಕ್ಕೆ ಮಣ್ಣೇನು ಹಾಕಿಲ್ಲ, ಅದೇ ಮಣ್ಣನ್ನು ತೆಗೆದು ಹಾಗೆ ಇಟ್ಟಿದ್ದು. ಗಿಡ ತುಂಬ ಚೆನ್ನಾಗಿದೆ ಇವಾಗ. ಈ ಕಡೆ ಎಲ್ಲ ಅಷ್ಟೊಂದು ಬಿಸ್ತಿಲ್ಲ ನೋಡಿ. ಈ ಗಿಡ ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ. ಇಷ್ಟು ದೊಡ್ಡದಾಗಿ ಬಂದಿದೆ. ಇದು ಹಾಗೆ ನೋಡಿ. ದೊಡ್ಡದಾದರೆ ಮೊಗ್ಗು ತೆಗಿಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲ ಇಷ್ಟು ದೊಡ್ಡದು ಬಂದಿದೆ ನೋಡಿ. ಎಲ್ಲ ಗಿಡಕ್ಕಿಂತ ಇದರಲ್ಲಿರೋದು ಇನ್ನೂ ದೊಡ್ಡದಿದೆ. ಅಂದರೆ ಇದು ಸ್ವಲ್ಪ ಗಿಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಎಲ್ಲ ಗಿಡ ಕಲರ್ ಒಂದೇ ಥರ ಇದೆ. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದಕ್ಕಿಂತ ಅಂದರೆ ನೀರು ಜಾಸ್ತಿ ಆಗುತ್ತೆ ಅಂತೇಳಿ ನಾನು ನೀರು ದಿನ ಹಾಕೋದಿಲ್ಲ. ಒಂದು ದಿನ ಬಿಟ್ಟು ಒಂದು ದಿನ ಹಾಕ್ತೀನಿ. ಇದೆಲ್ಲ ರಿಪೋರ್ಟ್ ಮಾಡಿದ್ದೀರಲ್ಲ.
ಮತ್ತು ಎಲ್ಲ ಗಿಡದಲ್ಲೂ ಹಾಗೆ ತೆಳ್ಳಗೆ ಮೊಗ್ಗಾಗಿದೆ ಫ್ರೆಂಡ್ಸ್. ಇವಾಗ ಒಂದು ಒಂದು 10 ಗಿಡದ ಮೊಗ್ಗು ತೆಗೆದಿದೆ, ಅಂದರೆ ಇಷ್ಟೇ ಸಿಕ್ಕಿದ್ದು. ಇವಾಗ ಇನ್ನು ತೆಗಿಲಿಕ್ಕಿದೆ, ನಾನು ನಿಧಾನವಾಗಿ ತೆಗಿತೀನಿ. ಮತ್ತು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ನಲ್ಲ, ಅಕ್ಕಿ ತೊಳೆದ ನೀರು ಹಾಕಿದರೆ ತುಂಬಾ ಒಳ್ಳೆಯದು. ಯಾರು ಬೇಕಾದರೂ ಹಾಕ್ಬೋದು, ಅದರಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಯಾರು ಬೇಕಾದರೆ ಯಾವ ಗಿಡಕ್ಕೂ ಹಾಕ್ಬೋದು ಅಕ್ಕಿ ತೊಳೆದ ನೀರು, ಆದರೆ ಅತಿಯಾಗಿ ಹಾಕಬಾರ್ದು ಯಾವುದೇ ಆಗಿರಲಿ. ಅಂದರೆ ಒಂದು 3 ಅದು ಹೇಳಿದ್ನಲ್ಲ, ಒಂದಿನ ಇಟ್ಟು ಹುಳಿ ಮಾಡಿ, ಒಂದು ದಿನ ಇಟ್ಟರೆ ಸ್ವಲ್ಪ ಹುಳಿ ಆಗುತ್ತೆ. ಹುಳಿ ಮಾಡಿ ಹಾಕ್ಬೋದಿಲ್ಲ ಅಂದರೆ ಹಾಗೇನೂ ಹಾಕ್ಬೋದು. ಅಂದರೆ ತೀರಾ ಒಂದು 2-3 ದಿನ ಇಟ್ಟಲ್ಲ ಹಾಕಬೇಡಿ, ಗಿಡಕ್ಕೆ ತೊಂದರೆ ಆಗುತ್ತೆ. ಅಷ್ಟೇ ನಾನು ಹೇಳೋದು. ಹಾಗೆ ಇವತ್ತಿನ ವೀಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.